ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಟಿನಿ ಎಕ್ಸ್ಪ್ಲೋಜರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಅಕ್ಕಿ ರೊಟ್ಟಿ ಹೇಗೆ ಮಾಡೋದನ್ನು ಅಂತ ಹೇಳ್ಕೊಡ್ತೀನಿ. ಬನ್ನಿ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಂತ ನೋಡ್ಕೊಳ್ಳೋಣ. 1 ಕಪ್ ಪೇಪರ್ ಅವಲಕ್ಕಿ, 1 ಕಪ್ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ, ಎಣ್ಣೆ, 1 ಕಪ್ ಕಾಯಿ ತುರಿ, ಸಬ್ಸಿಗೆ ಸೊಪ್ಪು, 1 ಮೆಣಸಿನ್ಕಾಯಿ, 1 ಕಪ್ ಕ್ಯಾರೆಟ್, 1 ಕಪ್ ಈರುಳ್ಳಿ, ಹಾಗೆ ಜೀರಿಗೆ ವಿತ್ ಅಜ್ವಾನ ಅರ್ಧ ಚಮಚದಷ್ಟು. ಸೊ ನಾವು ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ ಪೇಪರ್ ಅವಲಕ್ಕಿನ ಚೆನ್ನಾಗಿ ವಾಶ್ ಮಾಡಬೇಕು, ಧೂಳೆಲ್ಲ ಹೋಗೋ ಥರ. ಹಂಗೆ ಅಂದ್ಬಿಟ್ಟು ತೊಳಿತಾ ಅಲ್ಲೇ ಕುತ್ಕೋಬೇಡಿರಿ, ಕರಗಿ ನೀರಾಗಿ ಹೋಗ್ಬಿಡುತ್ತೆ. ಆಮೇಲೆ ಅದು 1-2 ಟೈಮ್ಸ್ ವಾಶ್ ಮಾಡಿಬಿಟ್ಟು ಅದನ್ನ ಫುಲ್ ನೀರು ಹಿಂಡಿ ಈ ಥರ ತೆಗೆದು ಒಂದು ಬೌಲಿಗೆ ಹಾಕ್ಕೊಳ್ಳಿ. ನೀರು ತುಂಬ ಇರೋ ಥರ ಹಂಗೆ ತಗೊತೀವಿ ಅಂತ ಹೇಳಿದ್ರೆ ಅದು ಹಿಟ್ಟು ಕಲಿಸುವಾಗ ತುಂಬ ಒದ್ದೆ ಆಗಿ ನೀರು ಅನಿಸುತ್ತೆ. ಸೊ ಅದನ್ನೆಲ್ಲ ತೆಗೆದು ಹಿಂಡಿ ಒಂದು ಬೌಲಿಗೆ ಹಾಕೊಂಡ್ಮೇಲೆ ಆ ಅವಲಕ್ಕಿನ ಉಡಿ ಮಾಡ್ಕೊಳ್ಳಿ. ಯಾಕೆಂತಂದರೆ ಪೇಪರ್ ಅವಲಕ್ಕಿ ನಾರ್ಮಲ್ ಅವಲಕ್ಕಿ ಥರ ಅಲ್ಲ, ಅದು ಗಂಟಾಗುತ್ತೆ, ಬೇಗ ಒದ್ದೆ ಅಂತೇಳಿ ಮುದ್ದೆ ಥರ ಅನಿಸುತ್ತೆ. ಅದಕ್ಕೋಸ್ಕರ ಸರಿ ಅಂತ ಹೇಳಿಬಿಟ್ಟು ನಾನು ಇದಕ್ಕೆ ಈಗ ನೀವು 1 ಕಪ್ ಅವಲಕ್ಕಿ ತೊಗೊಂಡಿದ್ರೆ 1 ಕಪ್ ಅಕ್ಕಿ ಹಿಟ್ಟನ್ನು ತೊಗೋಬೇಕಾಗುತ್ತೆ. ಸೊ ನಾನಲ್ಲಿ 1 ಕಪ್ ಅವಲಕ್ಕಿ ತೊಗೊಂಡಿರೋದ್ರಿಂದ 1 ಕಪ್ ಅಕ್ಕಿ ಹಿಟ್ಟು, 1 ಈರುಳ್ಳಿ, ನಂಗೆ ಅದು ಕೂಡ 1 ಕಪ್ ಅಷ್ಟಾಗಿದೆ. 1 ದಪ್ಪ ಈರುಳ್ಳಿ ತೊಗೊಂಡ್ರೆ 1 ಸಾಕು, ಚಿಕ್ಕದಾದ 2, 1 ಕ್ಯಾರೆಟ್, ಹಾಗೆ ಒಂದು ಸ್ವಲ್ಪ ಕಾಯಿ ತುರಿ. ನೀವು ಇದನ್ನ ಸ್ಲೈಸ್ ಕೂಡ ಮಾಡಿ ಹಾಕೋಬೋದು, ಇಲ್ಲಾಂತ ಹೇಳಿದ್ರೆ ಈ ಥರ ತುರಿದು ಕೂಡ ಹಾಕೊಬೋದು. ಸಬ್ಸಿಗೆ ಸೊಪ್ಪು ಆ್ಯಕ್ಚುಲಿ ಎಲ್ರಿಗೂ ತುಂಬ ಒಳ್ಳೆಯದು, ಸ್ಪೆಷಲಿ ಬಾಣಂತಿಯರಿಗಂತೂ ಹಾಲು ಬರೋದಕ್ಕೆ ತುಂಬ ಮುಖ್ಯ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನಾನು. ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಆದರೂ ತೊಗೋಬೋದು, ಇಲ್ಲ ಒಣಮೆಣ್ಸಿನ್ಕಾಯಿ ಆದರೂ ತೊಗೋಬಹುದು. ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ಜೀರಿಗೆ ಮತ್ತು ಅಜ್ವಾನ 2 ಸೇರಿ ಆದಷ್ಟು ಅರ್ಧ ಚಮಚದೊಳಗಡೆ ನಾನು ತೊಗೊಂಡಿದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟನ್ನು ಹಾಕಿ ಫಸ್ಟು ನೀರು ಇಲ್ಲದೇ ನಾವು ಇದನ್ನು ಕಲಿಸ್ಬೇಕಾಗಿ ಬರುತ್ತೆ. ಯಾಕೆಂತಂದರೆ ನಾವು ಆಲ್ಮೋಸ್ಟ್ ಈ ಕ್ಯಾರೆಟು, ಈರುಳ್ಳಿ ಇದೆಲ್ಲ ಹಾಕಿರ್ತೀವಲ್ಲ, ಅವಲಕ್ಕಿನೂ ಇರುತ್ತೆ, ಅದರಲ್ಲೇ ಒಂದು ಸ್ವಲ್ಪ ನೀರು ಅನಿಸಿರುತ್ತಲ್ಲ, ಸೊ ಅದನ್ನು ಹಾಕ್ಕೊಬೇಕು. ಇನ್ನೂ ನಿಮಗೆ ನೀರು ಬೇಕು ಅಂತ ಅನಿಸಿದ್ರೆ ನೀವು ಆವಾಗ ಅಳತೆ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಸಡನ್ನಾಗಿ ನೀರು ಹಾಕಬೇಡಿ, ಹಾಕಿದ್ರೆ ಅದು ತುಂಬ ಒದ್ದೆ, ತುಂಬ ನೀರು ಅನಿಸ್ದಾಗ ನಿಮಗೆ ಉಂಡೆ ತೊಗೊಳಕ್ಕಾಗಲ್ಲ, ಅಂಟಿಸುತ್ತೆ. ಅದಕ್ಕೋಸ್ಕರ ಸೊ ನಾನೇನು ಮಾಡಿಬಿಟ್ಟು ಒಂಚೂರು ಸ್ವಲ್ಪ ನೀರು ಜಾಸ್ತಿ ಆಯಿತು ಅಂತ ಅನಿಸ್ತು. ಸೊ ಅದಕ್ಕೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದೀನಿ. ನಿಮಗೆ ಬೇಕಂದರೆ ನೀವು ಕೂಡ ಹಾಕೊಬಹುದು. ಅದನ್ನು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಕೊನೆಗೆ ನೀವು ಒಂದು 2 ಸ್ಪೂನಷ್ಟು ಎಣ್ಣೆನ ತೊಗೊಂಡು ಅದಕ್ಕೆ ಹಾಕಿ. ಎಣ್ಣೆ ಹಾಕೋದ್ರಿಂದ ಅದು ಕೈಗೆ ಅಂಟಲ್ಲ ಮತ್ತು ಮ್ಯಾಗ್ನೆಟ್ ಆಗೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸರಿಪ್ಪ, ನಾನು ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ನೀವು ಹೇಗೆ ನಿಮ್ಮ ಮನೆಯಲ್ಲಿ ಇದೇ ಥರ ಯಾವುದಾದ್ರೂ ಇನ್ನೂ ಆ್ಯಡ್ ಮಾಡೋ ಇಂಗ್ರೀಡಿಯೆಂಟ್ಸ್ ಇದ್ದರೆ ಅಕ್ಕಿ ರೊಟ್ಟಿಗೆ ದಯವಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಕೆಲವರು ಬೀಟ್ರೋಟ್ ಕೂಡ ಹಾಕ್ತಾರೆ. ಸೊ ಹಾಗೆ ನಿಮ್ಗೆ ಹೇಗೆ ಅಕ್ಕಿ ರೊಟ್ಟಿಗೆ ಇನ್ನೂ ಯಾವ ಥರ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನಿಮ್ಗೆ ಅನಿಸುತ್ತೆ, ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ನೋಡ್ಬೋದು ಅಕ್ಕಿ ಹಿಟ್ಟು ಸಾಫ್ಟ್ ಆಗೋ ಥರ, ಒಂದು ಮುದ್ದೆ ಟಚ್ ಆಗೋ ಥರ ಇದೆ ಸಾಕು. ಸೊ 5 ಮಿನಿಟ್ಸ್ ಬಿಟ್ಟು ನಾವೀಗ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀವಿ. ಸೊ 5 ಮಿನಿಟ್ಸ್ ಆದಮೇಲೆ ಒಂದು ಪೇಪರ್, ನಾನಿಲ್ಲಿ ಯಾವುದೇ ರೀತಿ ಅಂಗಡಿಯಲ್ಲಿ ಸಿಗೋ ಪೇಪರ್ನ ನಾನು ಉಪಯೋಗಿಸಲ್ಲ, ನಾನು ನಾರ್ಮಲ್ ಆಯಿಲ್ ಪೇಪರ್ ಹಾಕ್ತಾಯಿದ್ದೀನಿ. ಇದಕ್ಕೆ ಫಸ್ಟ್ 1 ಸ್ಪೂನ್ ಎಣ್ಣೆ ಹಾಕಿ ಅದನ್ನ ಫುಲ್ ಕವರ್ ಮಾಡ್ಕೊಳ್ಳಿ ಎಣ್ಣೆಯಿಂದ. ಸೊ ಇಲ್ಲಿ ನನಗೆ ತುಂಬ ದೊಡ್ಡದು ಒತ್ತಕ್ಕೆ ಬರಲ್ಲ, ನಾನೊಂದು ಸ್ವಲ್ಪನೇ ತೊಗೊಂಡು ಉಂಡೆನ ಒಂದು ನಾರ್ಮಲ್ ಸೈಜ್, ಒಂದು ತಟ್ಟೆ ಇಡ್ಲಿ ಸೈಜ್ ಅಷ್ಟೇ ನಾನು ಇಲ್ಲಿ ಒತ್ತಿದ್ದೀನಿ. ಆ್ಯಕ್ಚುಲಿ ಇದನ್ನು ಇನ್ನೊಂದು ಸ್ವಲ್ಪ ನೀರಾಗಿ ಕಲಿಸ್ಕೊಂಡು ಡೈರೆಕ್ಟ್ ಅಂಚು ಮೇಲೆ ಹಾಕ್ತಾರೆ. ಆದರೆ ಅಂಚು ಮೇಲೆ ಹಾಕಿದ್ರೆ ನಂಗೆ ಅದು ಹ್ಯಾಂಡಿಗೆ ತಡೆಯೋಕ್ಕಾಗಲ್ಲ, ನನಗೆ ಅಷ್ಟು ಬರಲ್ಲ. ಸೊ ಹಾಗಾಗಿ ನಾನು ಅದು ಮಾಡಲ್ಲ. ಸೊ ನಾನು ಹೀಗೆ ನಮ್ಮಮ್ಮ ನನಗೆ ಇದನ್ನ ಹೇಳ್ಕೊಟ್ಟಿದ್ದು. ಸೊ ನಾನು ಆಲ್ಮೋಸ್ಟ್ ನನ್ನ ಅಡುಗೆ ರೆಸಿಪೀಸ್ ಏನಿದೆ ಅದು ನನ್ನ ಅಮ್ಮ ಹೇಳ್ಕೊಡೋದು. ನನಗೆ ನಮ್ಮಮ್ಮನಿಂದ ನಾನು ಅಡುಗೆ ಕಲ್ತಿದ್ದೀನಿ. ಇಲ್ಲಾಂದರೆ ನಾನು ಸುಮ್ಮನೆ ಕೂತಿರ್ಬೇಕಿತ್ತು ಮೂಲೆಯಲ್ಲಿ, ಊಟ ಕೊಡಿ ಊಟ ಅಂತ. ಇಲ್ಲಾಂದ್ರೆ ಇವಾಗ ನೋಡಿ ನಾನೇ ಮಾಡ್ಕೊಂಡು ತಿನ್ಬಿಡ್ತೇನೆ ಒಂದೊಂದ್ಸಲ ಬೇಕಲ್ಲ. ನೋಡ್ರಾ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ. ಕೆಂಪು ಮೆಣಸಿನ್ಕಾಯಿ, ಆರೆಂಜಾಗ ಕ್ಯಾರೆಟು. ಇನ್ನೊಂದು ನಾವು ರೆಡಿ ಮಾಡ್ಕೊಳ್ಳೋಣ. ಅಷ್ಟರೊಳಗಡೆ ಹಂಚು ಕಾಯಕ್ಕಿಟ್ಟು ಇನ್ನೊಂದು ಸ್ವಲ್ಪ ಹಿಟ್ಟು ತೊಗೊಂಡು ಇನ್ನೂ ಒಂದು ರೊಟ್ಟಿನ ತಟ್ಟಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ.
ಇದಕ್ಕೆ ಕೆಲವರು ಎಣ್ಗಾಯಿ ಗೊಜ್ಜು ಪ್ರಿಫರ್ ಮಾಡ್ತಾರೆ, ಕೆಲವರಲ್ಲ, ಆಲ್ಮೋಸ್ಟ್ ಎಲ್ಲರೂ ಎಣ್ಗಾಯಿ ಗೊಜ್ಜನ್ನ ಪ್ರಿಫರ್ ಮಾಡ್ತಾರೆ. ಸೊ ನೀವು ಯಾವ ಥರ ಕರೀಸ್ ಇದ್ದರೆ ಇಷ್ಟಪಡ್ತೀರಾ ಇದಕ್ಕೆ ಅನ್ನೋದನ್ನು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ಹಾಗೆ ನೀವು ಯಾವ ಥರ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಬೋದಿತ್ತು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಇವಾಗ ಅಡುಗೆ ವಿಷಯಕ್ಕೆ ಬರೋದಾದರೆ ಈಗ 2 ರೊಟ್ಟಿ ರೆಡಿ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಒಂದು ಬೇಯ್ತದೆ, ಇನ್ನೊಂದು ಬೇಯಕ್ಕೆ ಸ್ಟಾರ್ಟ್ ಆಗಿದೆ. ಏನು ಅಂತಾರಲ್ಲ, ಒಂದು ಸತ್ತೋಗಿದೆ, ಇನ್ನೊಂದು ಸಾಯಕ್ಕೆ ರೆಡಿ ಆಗ್ತದೆ. ಸರಿ, ಈಗ ಒಂದಂತೂ ರೆಡಿ ಆಯಿತು. ಸೊ ಇನ್ನೊಂದನ್ನು ನಾವು ರೆಡಿ ಮಾಡ್ಕೊಳ್ಳೋಣ. ಇದನ್ನು ನಾವು ತುಂಬ ನೋಡ್ಕೊಂಡು ಮಾಡ್ಕೊಳ್ಳೋಕ್ಕೆ ಅವಲಕ್ಕಿ ಇರೋದ್ರಿಂದ ಬೇಗ ಸ್ಮೆಲ್ ಅಂದರೆ ಘಮ ಇದಾಗುತ್ತೆ. ಸೊ ನಾವು ತುಂಬ ರೋಸ್ಟೆಡ್ ಬೇಡ, ಕೆಲವು ರೋಸ್ಟೆಡ್ ತಿಂತಾರೆ. ನಮಗೆ ಜಸ್ಟ್ ಅದು ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ನಿಮಗೆ ಅಕ್ಕಿ ರೊಟ್ಟಿ ಬೇಯುವಾಗ ಒಂದು ಘಮ ಬರುತ್ತೆ, ಆ ಸಬ್ಸಿಗೆ ಸೊಪ್ಪಿಂದು, ಕ್ಯಾರೆಟ್ದು ಅದೆಲ್ಲ. ಸೊ ನೀವು ಅದು ನೋಡಿಕೊಂಡು ನೀವು ತೆಗೀರಿ, ಹಾಗೆ ಬಿಟ್ಬಿಟ್ಬಿಡಿ, ಅದು ಬೇಗನೆ ಇದಾಗಿಬಿಡುತ್ತೆ. ಸೊ ನೀವು ಮೇಲ್ಗಡೆ ಒಂದು 2 ಸ್ಪೂನು ಇಲ್ಲ 1 ಸ್ಪೂನು ಎಣ್ಣೆ ಬೇಕಂತ ಅನಿಸುತ್ತೆ, ನೀವು ಮತ್ತೆ ಎಣ್ಣೆ ಹಾಕ್ಕೊಂಡು ಅದನ್ನ ನೀವು ಬೇಯಿಸ್ಕೊಬೋದು. ಸೊ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಹೇಗೆ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು ಅಕ್ಕಿ ರೊಟ್ಟಿ. ಸೊ ನೀವು ಹೇಗೆ ಮನೇಲಿ ಇಂಗ್ರೀಡಿಯೆಂಟ್ಸ್ ಹಾಕಿ ಬಳಸ್ತೀರಾ ಅನ್ನೋದನ್ನು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾವ ಥರ ಕರಿ ಇದೆ ಇಷ್ಟಪಡ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಆ್ಯಕ್ಚುಲಿ ಇಲ್ಲಿ ಯಾವುದೇ ರೀತಿ ಕರಿ ಉಪಯೋಗಿಸಿಲ್ಲ, ಮನೇಲಿ ಚಟ್ನಿ ಪುಡಿ ಇತ್ತು, ಹಾಗಾಗಿ ನಾನು ಚಟ್ನಿ ಪುಡಿ ಉಪಯೋಗಿಸಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಪ್ಲೀಸ್ ಕಮ್ ಬ್ಯಾಕ್ ಸೂನ್.